ಭಾರತ 2047ರ ಹೊತ್ತಿಗೆ ವಿಶ್ವದ ಏಕೈಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕೆಂಬ ಧ್ಯೇಯೋದ್ದೇಶ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ರಾಷ್ಟ್ರದ ಪ್ರಧಾನಮಂತ್ರಿ ಆಗಬೇಕಿದೆ ಎಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಶನಿವಾರ ಸಂತೆಯಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಕುಂಠಿತಗೊಂಡಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ನಮ್ಮ ದೇಶ ಅಭಿವೃದ್ಧಿ ಸಾಧಿಸುತ್ತಿರುವ ಜೊತೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ವಿಶ್ವದ ಗಮನ ಸೆಳೆದಿದೆ ಎಂದರು. ಈ ನಿಟ್ಟಿನಲ್ಲಿ ಮತದಾರರು ಬಿಜೆಪಿ ಮತ್ತು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಮೈಸೂರಿಗೆ ಪಾರಂಪರ್ಯ ಮುಖ್ಯ, ಪ್ರಕೃತಿ ಮುಖ್ಯ, ಅಭಿವೃದ್ಧಿ ಬೇಕು. ಕೊಡಗು ಕೂಡ ಈ ಪಾರಂಪರ್ಯ ಇರ್ಬೋದು, ನೀರ ಪಾರಂಪರ್ಯ ಇರ್ಬೋದು, ಅದೇನೋ ಪ್ರಕೃತಿ ಇರ್ಬೋದು, ವಾತಾವರಣ ಇರ್ಬೋದು, ಅದೆಲ್ಲರೂ ಉಳಿಸಬೇಕು. ಮತ್ತು ನಮ್ಮ ಜೊತೆಗೆ ಅಭಿವೃದ್ಧಿ ಬೇಕಾದರೆ ಎಲ್ಲ ರೀತಿಯ ಆಧುನಿಕವಾದ ಸೌಲಭ್ಯಗಳು ಕೂಡ ನಮಗೆ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಒಂದು ಒಳ್ಳೆಯ ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಬಹಳ ಮುಖ್ಯ. ಪ್ರಕೃತಿಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡೋದು, ಈ ನಮ್ಮ ವಾತಾವರಣ, ನಮ್ಮ ಪಾರಂಪರ್ಯ ಎಲ್ಲವೂ ಒಂದು ಗೌರವ ಕೊಟ್ಟು ಅದರ ಜೊತೆಗೆ ಈ ಒಂದು ಆಧುನಿಕ ಕಾಲಕ್ಕೆ ಅಭಿವೃದ್ಧಿಯನ್ನು ಮಾಡಬೇಕಾಗಿರೋದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಹೋದರೆ ಈ ಭಾರತದ ಒಂದು ಏನು ಕಲ್ಪನೆ ಇದೆ, ಈ ವಿಕಸಿತ ಭಾರತಕ್ಕಾಗಿ ನಮ್ಮದು ಪಾತ್ರ ಒಳಗೊಳ್ಳುತ್ತಾರೆ. ವಿರಾಜಪೇಟೆ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಕಾಂಗ್ರೆಸ್ ಕೇವಲ ಗ್ಯಾರಂಟಿ ಕೊಡುವುದರಲ್ಲೇ ಕಾಲ ಕಳೆಯುತ್ತಿದೆ. ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿ, ಈಗ ಲೋಕಸಭಾ ಚುನಾವಣೆಯಲ್ಲಿ 25 ಗ್ಯಾರಂಟಿಗಳನ್ನು ಮುಂದಿಟ್ಟಿದೆ ಎಂದು ಲೇವಡಿ ಮಾಡಿದವರು, ನಮ್ಮ ರಾಷ್ಟ್ರ ಕಳೆದ 10 ವರ್ಷಗಳಲ್ಲಿ ಸಾಧಿಸಿರುವ ಅಭಿವೃದ್ಧಿಯ ಯೋಜನೆಗಳು, ಇದರ ಜೊತೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ದೇಶದ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಿಸಿರುವ ಮೂಲಕ ದೇಶದ ಜನರನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ. ಮತ್ತೊಮ್ಮೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗುವ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಂದ ಗೆಲ್ಲಿಸುವಂತೆ ಮನವಿ ಮಾಡಿದರು. ಅದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟೇ 400 ರೂಪಾಯಿ ಮೇಲೆ ಆಗ್ತದೆ. 140 ಕೋಟಿ ಜನರಿಗೆ ಎಷ್ಟಾಗ್ತದೆ ಕೊಟ್ಟುವ ನರೇಂದ್ರ ಮೋದಿಯವರು ಒಂದು ಸವಾಲನ್ನು ಸ್ವೀಕರಿಸುವುದು ಹೇಗಿರಬೇಕು. ಮೊದಲಿಗೆ ನಮ್ಮ ಜೀವವನ್ನು ಉಳಿಸ್ಕೊಳ್ಳೋಣ, ಆಮೇಲೆ ಜೀವನ ಮಾಡೋಣ ಅಂತ ಮಾತನ್ನು ಹೇಳಿ ಜೀವ ಉಳಿಸುವುದರಲ್ಲಿ ಮಾತ್ರ ಅನೇಕ ರಾಷ್ಟ್ರಗಳು ವ್ಯಾಕ್ಸಿನೇಷನ್ ಚೈನಾದಲ್ಲಿ ಎಷ್ಟು ಜನಕ್ಕೆ ರಾಷ್ಟ್ರ ಅಲ್ಲಿ ಏನು ಆದರೂ ಮಡಿಕೇರಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಕೊಡಗು ಮೈಸೂರು ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರನ್ನ ನಾವೆಲ್ಲರೂ ಗೆಲ್ಲಿಸಿಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮನೆ ಮನೆಗೆ ಹೋಗಿ ಅವರಿಗೆ ಮತ ಹಾಕುವಂತೆ ಪ್ರಚಾರ ಮಾಡಬೇಕಿದೆ. ಹಾಗೆಯೇ ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿರುವ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆಯಲ್ಲಿ ಗೆಲ್ಲಲು ಪ್ರಚಾರ ಮಾಡುವಂತೆ ಮನವಿ ಮಾಡಿದರು. ಯಾವ ರೀತಿಯಲ್ಲಿ ಹೀಗೆ ಮೊದಲೇ ಹಿಡಿದು ಎಲ್ಲರೂ ವಿಚಾರ ಕೂಡ ಬಿಂಬಿಸಬೇಕು. ಒಂದು ರೀತಿಯ ರಾಮಾಯಣ ನಾವು ಓದಿದ ರೀತಿಯಲ್ಲಿ ಅಥವಾ ಸುಂದರವಾಗಿ ರಾಮ ಮಂದಿರವನ್ನು ಮಾಡಿದರೆ ಅದನ್ನು ಕೂಡ ನಾವು ಬೆಳೆಸಬೇಕಾಗ್ತದೆ. ನುಡಿದಂತೆ ನಡೆದಂತಹ ಪಕ್ಷ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರವಿ ಕಾಳಪ್ಪ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಜೆಡಿಎಸ್ ಮುಖಂಡ ವಿಶ್ವ ಮಾತನಾಡಿದರು.